ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಿನ್ನೂ ಪೂಜೆ ಎಲ್ಲ ಮುಗಿದಿದೆ, ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಬಿಲ್ಪತ್ರೆ ಎಲ್ಲ ಬಿಡಿಸ್ತಾ ಇದ್ದೀನಿ. ಬಿಲ್ಪತ್ರೆ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗುವಾಗ ಹಾಗೆ ತೊಗೊಂಡು ಹೋಗಬಾರ್ದು, ಮುಳ್ಳಿರುತ್ತೆ, ಕಡ್ಡಿ ಸಮೇತ ತೊಗೊಂಡು ಹೋಗಬಾರ್ದು. ಅದಕ್ಕೆ ಬಿಡಿಸಿ ತೊಗೊಂಡು ಹೋಗೋಣ ಅಂಥೇಳಿ ಬಿಡಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಬಿಡಿಸಿ ಚೆನ್ನಾಗಿ ಮನೇಲೇ ತೊಗೊಂಡು ಹೋದರೆ ತುಂಬಾ ಒಳ್ಳೆಯದು. ತೊಗೊಂಡು ಹೋಗಿ ನಾವು ಕೊಟ್ಟಿದ ತಕ್ಷಣ ದೇವ್ರ ತಲೆ ಮೇಲೆ ಇಡ್ತಾರೆ. ಅದಕ್ಕೆ ಮನೆಯಲ್ಲೇ ಎಲ್ಲನೂ ತೊಳೆದು ಬಿಡಿಸಿ ತೊಗೊಂಡು ಹೋಗೋಣ ಅಂತ ಬಿಡಿಸ್ತಾ ಇದ್ದೀನಿ. ಹಾಗೆ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸಿಂಪಲ್ಲಾಗೆ ಪೂಜೆ ಮಾಡಿದ್ದು ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಹಬ್ಬನ ಹೇಗೆ ಮಾಡಿದ್ದೀರ? ಎಲ್ಲರೂ ಕೂಡ ಚೆನ್ನಾಗೇ ಮಾಡಿರ್ತೀರ. ಇನ್ನು ಕೆಲವರು ಸಂಜೆ ಪೂಜೆ ಮಾಡ್ತಾ ಇರ್ತೀರ, ಕೆಲವ್ರ ಮನೇಲಂತೂ ಈಗಾಗಲೇ ಪೂಜೆ ಆಗೋಗಿರುತ್ತೆ. ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀರ. ಯಾರೆಲ್ಲ ಉಪವಾಸ ಮಾಡ್ತಾಯಿದ್ದೀರಾ, ಜಾಗರಣೆ ಮಾಡ್ತಾಯಿದ್ದೀರಾ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಾನು ಕೂಡ ಉಪವಾಸ ಅಂತೂ ಮಾಡ್ತಾಯಿದ್ದೀನಿ, ಆದರೆ ಜಾಗರಣೆ ಮಾಡೋದಕ್ಕಾಗಲ್ಲ. ಯಾಕಂದರೆ ಈಗಿನ್ನ ಸ್ವಲ್ಪ ಮದುವೆಯಲ್ಲೆಲ್ಲ ತುಂಬಾ ನಿದ್ದೆಗೆಟ್ಟಿರೋದ್ರಿಂದ ಜಾಗರಣೆ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ 12 ಗಂಟೆ ತನಕ ಅಂತೂ ಎಚ್ಚರವಾಗಿರ್ತೀನಿ. 12 ಗಂಟೆವರೆಗೂ ಎಚ್ಚರವಾಗಿದ್ದು ಪೂಜೆ ಇನ್ನೊಂದು ಸಲ ಆ ಟೈಮಲ್ಲಿ ಪೂಜೆ ಮಾಡಿ ಆಮೇಲೆ ಮಲ್ಕೋಬೇಕು. ಮತ್ತು ನಾಳೆ ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಯಾಕಂದರೆ ನಮ್ಮ ಮನೆ ದೇವ್ರಿಗೆ ಹೋಗಬೇಕು. ಹೆಣ್ಣು ದೇವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಹೆಣ್ಣು ದೇವರಿಗೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು. ಮನೇಲೂ ಪೂಜೆ ಎಲ್ಲ ಮುಗಿಸಿ ಹೊರಡಬೇಕು. ಕಿತ್ನಳ್ಳಿ ಹತ್ರ ದೇವಸ್ಥಾನ ಇದೆ, ಗೌಡಗೆರೆ ಕಿತ್ನಳ್ಳಿ ಕೇಳಿರ್ತೀರ, ಕಡಬಗೆರೆ ಕ್ರಾಸ್ ಹತ್ರ. ಅಲ್ಲಿಗೆ ಹೋಗಬೇಕು. ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು. ಸ್ನಾನ ಮಾಡಿ ಮನೇಲೂ ಪೂಜೆ ಎಲ್ಲ ಮುಗಿಸಿ ಒಂದು 6 ಗಂಟೆಗಾದರೂ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಗೌಡ್ರಹಳ್ಳಿಲಿ ಆನಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಮತ್ತು ಕಿತ್ನಳ್ಳಿಲಿ ಜಂಪತ ಲಕ್ಷ್ಮೀ ದೇವಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಮಡ್ಲಕ್ಕಿ ಕೊಡಬೇಕು. ಅದಕ್ಕೆಲ್ಲ ಇವತ್ತು ರಾತ್ರಿಯೇ ನಾನು ರೆಡಿ ಮಾಡಿ ಇಟ್ಕೋಬೇಕು. ಸೀರೆ ಎಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನು ಮಡ್ಲಕ್ಕಿ ಸಾಮಾನೆಲ್ಲನೂ ಕೂಡ ತೊಗೊಂಡು ಹೂವು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಹೊರಡಬೇಕು. ಇವತ್ತು ಪೂಜೆ ಹೇಗಾಗಿದೆ, ಅಭಿಷೇಕ ಪೂಜೆ ಎಲ್ಲ ಹೇಗಾಯಿತು ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಬೇರೆ ದಿನ ನಮಗೆ ತುಂಬಾ ಫ್ರೆಶ್ ಆಗಿರೋಂಥ ಬಿಲ್ಪತ್ರೆ ಎಲ್ಲ ಸಿಗ್ತಾ ಇರುತ್ತೆ. ಆದರೆ ಹಬ್ಬದ ದಿನ ಇಷ್ಟು ಸಿಗೋದೇ ಹೆಚ್ಚು. ಇದಕ್ಕೆ ನನಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೂ ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ. ಎಲೆಗಳೆಲ್ಲ ಇನ್ನೂ ಸ್ವಲ್ಪ ಚಿಕ್ಕದಾಗಿ 3 ಎಲೆ ಇರೋ ಥರನೇ ಸಿಕ್ಕಿದೆ. ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಬಿಡಿಸಿಟ್ಕೊಂಡು ಮನೆಗೆ ಸ್ವಲ್ಪ ದೇವಸ್ಥಾನಕ್ಕೆ ಸ್ವಲ್ಪ ತೊಗೊಂಡು ಹೋಗಬೇಕು. ಕಡಿಮೆನೇ ಆಗುತ್ತೆ, ಆದರೆ ಏನು ಮಾಡೋದು, ಹಬ್ಬದ ದಿನ ನಮಗೆ ಬೇಕಾಗಿರೋ ಅಷ್ಟು ಸಿಗೋದಿಲ್ಲ. ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಎಳೆಯದೇನೆ ಇದೆ ಬಿಲ್ಪತ್ರೆ, ತುಂಬ ಎಳೆಯದೇನೆ ಇದೆ ನೋಡಿ. ಮುಂದೆ ಇನ್ನು ಚಿಗುರೆಲ್ಲ ಈ ಥರ ಇದೆ. ಇದನ್ನೆಲ್ಲ ಈಗ ಬಿಡಿಸಿ ತೊಗೊಂಡು ಹೋಗ್ತೀನಿ. ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ರೆ ಫ್ರೆಶ್ ಆಗಿರೋ ಥರನೇ ಇರುತ್ತೆ ಚೆನ್ನಾಗಿ. ಆಮೇಲೆ ಹಾಗೆ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೋದು. ನೈವೇದ್ಯಕ್ಕೆ ಒಂದು ಸ್ವಲ್ಪ ಸಿಹಿ ಅವಲಕ್ಕಿ ಮಾಡಿದ್ದೀನಿ. ಅವಲಕ್ಕಿನ ಚೆನ್ನಾಗಿ ತೊಳೆದು ಹಾಲಿನಲ್ಲಿ ನೆನೆಸಿಟ್ಟು ಸ್ವಲ್ಪ ಸಕ್ಕರೆ, ತೆಂಗಿನಕಾಯಿ ತುರಿ ಅಷ್ಟೇ ಹಾಕಿದ್ದೀನಿ. ಹಣ್ಣುಗಳೆಲ್ಲ ಏನೂ ಹಾಕಿಲ್ಲ. ಉಪವಾಸ ಬೇರೆ ಇರೋದ್ರಿಂದ ಅದನ್ನೆಲ್ಲ ತಿನ್ನೋದು ಬೇಡ ಅಂತ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸಂಜೆ ಮೇಲೆ ಬೇಕಾದರೆ ಇದೇ ಅವಲಕ್ಕಿನ ಸ್ವಲ್ಪ ತಿನ್ನೋಣ ಅಂಥೇಳಿ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ. ಹಾಲು, ಹಣ್ಣು ಮತ್ತು ಅವಲಕ್ಕಿ ಇದನ್ನು ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅಭಿಷೇಕಕ್ಕೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ನೈವೇದ್ಯ, ನೀರು, ಪಂಚಾಮೃತ ಅಭಿಷೇಕಕ್ಕೆ ಹಾಲು ಪ್ರತಿಯೊಂದನ್ನು ಕೂಡ ನಾನು ಎಲ್ಲನೂ ಜೋಡಿಸಿಟ್ಕೊಂಡು ಒಟ್ಟಿಗೆ ಪೂಜೆಗೆ ಕುತ್ಕೊಂಡ್ಬಿಡ್ತೀನಿ. ಏನಾದರೂ ಮರೆತರೆ ಮತ್ತೆ ನಾನೇ ಎದ್ದು ಹೋಗಿ ತೊಗೊಳ್ಬೇಕು. ಹಾಗಾಗಿ ಎಲ್ಲನೂ ಕೂಡ ಈ ಥರ ಒಂದೇ ಸಲ ಜೋಡಿಸ್ಕೊಂಡು ಕುತ್ಕೊಳ್ತೀನಿ. ಅಭಿಷೇಕ ಮಾಡುವಾಗ ವಿಗ್ರಹಗಳನ್ನ ತೊಳೆಯೋದಕ್ಕೆ 1-2 ಬಟ್ಲುಗಳು, ಪ್ಲೇಟ್ಗಳು ಎಲ್ಲನೂ ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ವಸ್ತ್ರ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದು ಚಿಕ್ಕ ಸೈಜು, ದೊಡ್ಡ ಸೈಜ್ ಎಲ್ಲ ಸಿಗುತ್ತೆ. ಅಂದರೆ ವಿಗ್ರಹಗಳಿಗೆ, ಫೋಟೋಗಳಿಗೆ ವಸ್ತ್ರಧಾರಣೆ ಮಾಡುವಂಥವ್ರು ಸೈಜ್ ಮೇಲೆ ತೊಗೊಳ್ತಾರೆ. ನಮ್ಮ ಮನೇಲಿ ಚಿಕ್ಕ ಚಿಕ್ಕ ವಿಗ್ರಹ ಇರೋದ್ರಿಂದ ನಾನು ಚಿಕ್ಕ ವಸ್ತ್ರಗಳನ್ನೇ ತೊಗೊಂಡಿದ್ದೀನಿ. ಹಾಗೆ ಇದು ಕಾಯಿನು ಮಹಾಕುಂಭಮೇಳದಿಂದ ನನ್ನ ತಂಗಿ ಪ್ರಸಾದ ತಂದುಕೊಟ್ಟಿದ್ದು ಅಂತ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ. ಇವತ್ತು ಈ ಕಾಯಿನು ಮತ್ತು ಈ ರುದ್ರಾಕ್ಷಿಗಳು ಇದನ್ನೆಲ್ಲ ತೊಳೆದು ಇವತ್ತು ಅಭಿಷೇಕ ಮಾಡಿ ಪೂಜೆ ಮಾಡಿಬಿಟ್ಟು, ಅಂದರೆ ಒಂದು 3 ಸೋಮವಾರ ಅದೇ ರೀತಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಇಟ್ಟಿರ್ತೀನಿ. ಆಮೇಲೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ ನಾನು ಅದನ್ನು ಕೊಡ್ತಾ ಇರ್ತೀನಿ. ಈ ವಸ್ತ್ರಗಳು ಅಷ್ಟೇ ಪ್ರತಿ ವರ್ಷ ತೊಗೊಳ್ತಾ ಇರ್ತೀವಿ. ವಿಗ್ರಹಕ್ಕೆ ಧಾರಣೆ ಮಾಡ್ತೀನಿ. ಅದಾದಮೇಲೆ ಮತ್ತೆ ನಾವು ಇದನ್ನೆಲ್ಲ ವಿಸರ್ಜನೆ ಮಾಡಿದಾಗ ಈ ವಸ್ತ್ರಗಳನ್ನ ತೊಳೆದು ಹಾಗೆ ಎತ್ತಿಟ್ಕೋತೀನಿ. ಗಂಟೆನ ಯಾವಾಗಲೂ ಕೆಂಪು ವಸ್ತ್ರದ ಮೇಲೆ ಇಡಬೇಕು ಅಂತ ಹೇಳ್ತಾರೆ. ವಾಸ್ತು ಪ್ರಕಾರ ಕೂಡ ಅದು ಒಳ್ಳೆಯದು. ಹಾಗಾಗಿ ಅಂಥದಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ವ್ಯೂವರ್ಸ್ ಒಬ್ಬರು ಒಂದು ಸಲ ಹೇಳಿದರು ನನಗೆ, ನೀರು ತುಂಬಿರೋ ಅಂಥ ಚೊಂಬನ್ನು ಅಥವಾ ಬಿಂದಿಗೆ ದೇವ್ರ ಮನೇಲಿ ಏನಿಟ್ಟಿರ್ತೀವಿ ಅದನ್ನ ನೆಲದ ಮೇಲೆ ಇಡಬೇಡಿ, ಯಾವುದಾದ್ರೂ ಮಣೆ ಅಥವಾ ಪ್ಲೇಟ್ ಮೇಲೆ ಇಡಬೇಕು ಅಂತ.
ಇಲ್ಲಿ ಮಣೆ, ಪ್ಲೇಟು ಎಲ್ಲನೂ ಕೂಡ ನನಗೆ ಇಟ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ಈ ಒಂದು ವಸ್ತ್ರನ ಕೆಳಗಾಕಿ ಅದ್ರ ಮೇಲೆ ಆ ತಾಮ್ರದ ಬಿಂದಿಗೆನ ನೀರು ತುಂಬಿಸಿ ಇಟ್ಟಿರ್ತೀನಿ. ಹಾಗೆ ಪೂಜೆಗೆ ಏನೇನೆಲ್ಲ ಬೇಕು ಬಿಲ್ವ ಪತ್ರೆ, ಅದಕ್ಕೆ ಸ್ವಲ್ಪ ಮಲ್ಲಿಗೆ ಹೂನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅರ್ಚನೆಗೆ ಬೇಕಾಗತ್ತೆ ಅಂತ ಹೇಳಿ. ಹಾಗೆ ಶಿವ ಸಹಸ್ರನಾಮವನ್ನು ಓದ್ಕೊಳ್ಳೋದಕ್ಕೆ ಬುಕ್ಕು ಕೂಡ ಇದೆ. ಅದರಲ್ಲಿ ಶಿವ ಸಹಸ್ರನಾಮ ಸ್ತೋತ್ರನೂ ಇದೆ. ಹಾಗೆ ಬರೀ ಸಹಸ್ರನಾಮಾವಳಿ ಕೂಡ ಇದೆ. ಮತ್ತು ಇಲ್ಲಿ ಅಭಿಷೇಕಕ್ಕೆ ಹಾಲು, ಅಕ್ಷತೆ ಮತ್ತು ಪಂಚಪತ್ರೆಯಲ್ಲಿ ನೀರು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಶಿವನ ಪರಿವಾರವನ್ನು ಅಭಿಷೇಕಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಪ್ಲೇಟ್ ಮೇಲೇ ಗಣೇಶ, ಸುಬ್ರಹ್ಮಣ್ಯ, ಪಾರ್ವತಿ ದೇವಿ ಅಂದರೆ ಮಧುರೆ ಮೀನಾಕ್ಷಿ ವಿಗ್ರಹ ಇದೆ. ಮಧುರೆ ಮೀನಾಕ್ಷಿ ಕೂಡ ಪಾರ್ವತಿಯ ಅವತಾರನೇ. ಹಾಗಾಗಿ ಮಧುರೆ ಮೀನಾಕ್ಷಿ ವಿಗ್ರಹ, ಪುಟ್ಟು ಶಿವಲಿಂಗ, ಒಂದು ಪುಟ್ಟು ನಂದೀಶ್ವರ, ಅದರ ಜೊತೆಗೆ ರುದ್ರಾಕ್ಷಿಗಳು ಎಲ್ಲನೂ ಕೂಡ ಇಟ್ಟಿದ್ದೀನಿ. ಮೊದಲನೇದಾಗಿ ಈ ರೀತಿ ಮೊದಲು ಊದುಬತ್ತಿ ಬೆಳಗಬೇಕು. ನಾವು ಪೂಜೆ ಶುರು ಮಾಡೋದಕ್ಕಿಂತ ಮೊದಲು ದೇವ್ರ ಮನೇಲಿ ದೀಪಗಳನ್ನ ಹಚ್ಚಿರಬೇಕು. ತುಳಸಿ ದೀಪ ಕೂಡ ಹಚ್ಚಿರಬೇಕು. ಈಗ ದೀಪ ಎಲ್ಲ ಹಚ್ಚಿ ಅಭಿಷೇಕಕ್ಕೆ ರೆಡಿ ಮಾಡಿಕೊಂಡು ನೋಡಿ ಅಭಿಷೇಕ ಶುರು ಮಾಡಿದ್ದೀನಿ. ಉದ್ಧರಣೆಯಿಂದ ನೀರು ತಗೊಂಡು ಮೊದಲು ಗಣಪತಿಗೆ 3 ಸಲ ಶುದ್ಧೋದಕ ಸ್ನಾನ ಮಾಡಿಸ್ಬೇಕು. ಮತ್ತೆ ಎಲ್ಲ ವಿಗ್ರಹಗಳಿಗೂ ಕೂಡ ಹಾಕಬೇಕು. ಅಭಿಷೇಕ ಶುರು ಮಾಡುವಾಗ ಗಣಪತಿಯಿಂದನೇ ಶುರು ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ತಾ ಆಯಾ ವಿಗ್ರಹದ ಮಂತ್ರಗಳನ್ನ ಹೇಳ್ಕೊಂಡು ಪೂಜಾ ಅಭಿಷೇಕನ ಶುರು ಮಾಡಬೇಕು. ಹಾಗೆ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಹಚ್ಚಿನೇ ಅಭಿಷೇಕ ಶುರು ಮಾಡಬೇಕು. ಒಂದು ಹೂ ಕೂಡ ಇಡಬೇಕು. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಶಿವನಿಗೆ ವಿಶೇಷವಾಗಿ ನಾವು ಅಭಿಷೇಕ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಬಿಲ್ವಪತ್ರೆ ಎಲೆನ ಇಟ್ಟಿದ್ದೀನಿ. ನೋಡಿ, ಮೊದಲು ನೀರಿನ ಅಭಿಷೇಕ ಆದಮೇಲೆ ಒಂದ್ಸಲ ಊದ್ಬತ್ತಿ ಬೆಳಗಬೇಕು. ಈಗ ಈ ನೀರನ್ನು ಒಂದು ಬಟ್ಲಿಗೆ ಹಾಕ್ಕೋಬೇಕು. ವಿಗ್ರಹಗಳನ್ನೆಲ್ಲ ಹಾಗೆ ಕೈಯಲ್ಲಿ ಹೀಗೆ ಅಡ್ಡ ಹಿಡ್ಕೊಂಡು ಆ ನೀರನ್ನ ನಿಧಾನವಾಗಿ ಒಂದು ಬಟ್ಲಿಗೆ ಹಾಕ್ಕೋಬೇಕು. ಈಗ ಮತ್ತೆ ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಅದನ್ನು ಶುರು ಮಾಡ್ಕೋಬೇಕು. ನಾನು ಒಂದೇ ಗ್ಲಾಸ್ಗೆನೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಉಪವಾಸ ಬೇರೆ ಇರೋದ್ರಿಂದ ಹೆಚ್ಚಿಗೆ ಹಾಲು ಕೂಡ ಕುಡಿಯೋದಿಲ್ಲ. ಮತ್ತು ಮನೇಲಿ ಬೇರೆ ಯಾರು ಕೂಡ ಹಾಲನ್ನು ಕುಡಿಯೋದಿಲ್ಲ. ಹಾಗಾಗಿ ಯಾಕೆ ವೇಸ್ಟ್ ಮಾಡಬೇಕು, ಅಭಿಷೇಕ ಮಾಡಿರೋ ಹಾಲನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಒಂದು 3/4 ಗ್ಲಾಸ್ ಅಷ್ಟೇ ಹಾಲು ತೊಗೊಂಡಿದ್ದೀನಿ. ಅದರಲ್ಲೇ ನಿಧಾನವಾಗಿ ಅಭಿಷೇಕ ಮಾಡ್ಕೊಳ್ತೀನಿ. ಗಣಪತಿಯಿಂದ ಶುರು ಮಾಡಿದ್ದೀನಿ. ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ತಾ ಶುರು ಮಾಡಿದ್ದೀನಿ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರ ಹೇಳ್ಕೊಳ್ತಾ, ದುರ್ಗಾದೇವಿ ಮಂತ್ರ ಹೇಳ್ಕೊಳ್ತಾ, ಮತ್ತು ಶಿವನ ಒಂದು ಪಂಚಾಕ್ಷರಿ ಮಂತ್ರ ಅಂದರೆ ಓಂ ನಮಃ ಶಿವಾಯ ಅಂತ ಹೇಳ್ತಾ ಅಭಿಷೇಕನ ಮಾಡ್ತಾ ಇದ್ದೀನಿ. ನಂದೀಶ್ವರನಿಗೆ, ರುದ್ರಾಕ್ಷಿಗೆ, ಮತ್ತು ಅಲ್ಲಿ ಕಾಶಿಯಿಂದ ತಂದಿರೋಂಥ ಕಾಯಿನು, ಬಿಲ್ವ ಪತ್ರೆ ಎಲೆ ಎಲ್ಲದಕ್ಕೂ ಕೂಡ ಅಭಿಷೇಕ ಆಯಿತು. ತುಂಬ ಚೆನ್ನಾಗಿ ಪೂಜೆ ಅಂತೂ ಆಯಿತು. ಯಾವುದೇ ರೀತಿ ಗಡಿಬಿಡಿ ಇರಲಿಲ್ಲ. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅನ್ನೋಂಥದ್ದು ಏನಿರಲಿಲ್ವಲ್ಲ. ಹಾಗಾಗಿ ನಿಧಾನವಾಗಿ ಎಲ್ಲ ರೆಡಿ ಮಾಡಿಕೊಂಡು ಅಭಿಷೇಕ, ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡೆ. ತುಂಬ ಚೆನ್ನಾಗಾಯಿತು. ಪ್ರತಿ ಸಲನೂ ಕೂಡ ನಾವು ಓಂ ನಮಃ ಶಿವಾಯ ಅಂತ ಹೇಳ್ಕೊತಾ ಇರಬೇಕು. ನಿಧಾನವಾಗಿ ಉದ್ಧರಣೆಯಿಂದನೇ ತೆಗೆದು ಹಾಕ್ಬೋದು, ಅಥವಾ ಈ ರೀತಿ ಕೂಡ ಒಂದೇ ಸಲಕ್ಕೆ ಅಭಿಷೇಕ ಮಾಡ್ಕೋಬಹುದು. ಶಿವ ಅಭಿಷೇಕ ಪ್ರಿಯ. ಎಷ್ಟು ಅಭಿಷೇಕ ಮಾಡಿದ್ರೂ ಕೂಡ ಅಷ್ಟು ಖುಷಿ ಪಡ್ತಾರೆ. ನೀರಿನ ಅಭಿಷೇಕ, ಭಸ್ಮದ ಅಭಿಷೇಕ, ಈ ರೀತಿ ಹಸಿ ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ, ಜೇನುತುಪ್ಪದಿಂದ ಅಭಿಷೇಕ ಮಾಡುವಂಥದ್ದು ಎಲ್ಲನೂ ಕೂಡ ತುಂಬಾ ಒಳ್ಳೆಯದು. ಅಭಿಷೇಕ ಆದಮೇಲೂ ಕೂಡ ನೋಡಿ ಈ ರೀತಿ ಊದ್ಬತ್ತಿ ಬೆಳಗಬೇಕು, ಕರ್ಪೂರನೂ ಕೂಡ ಬೆಳಗಬೇಕು. ಆಮೇಲೆ ಈ ಹಾಲನ್ನು ನಾವು ಒಂದು ಬಟ್ಲಿಗೆ ಎಲ್ಲನೂ ಕೂಡ ಎತ್ತಿಟ್ಕೊಂಡು ಈ ವಿಗ್ರಹಗಳನ್ನೆಲ್ಲ ಚೆನ್ನಾಗಿ ತೊಳೆದು ಎಲ್ಲದಕ್ಕೂ ಕೂಡ ಗಂಧ, ಅರಿಶಿನ, ಕುಂಕುಮ ಹಚ್ಚಬೇಕು. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಶಿವನಿಗೆ ವಿಭೂತಿನ ಹಚ್ಚಬೇಕು. ನಾನು ಆಗಲೇ ನಿಮಗೆ ವಿಭೂತಿ ಗಟ್ಟಿ ಕೂಡ ತೋರಿಸ್ದೆ. ತುಂಬ ಜನ ಮನೇಲಿ ಇಟ್ಕೊಂಡಿರ್ತಾರೆ. ಅದನ್ನು ಎಷ್ಟು ಜೋಪಾನವಾಗಿ ಇಟ್ಕೋಬೇಕು ಅಂತಂದರೆ, ಯಾವುದೇ ಕಾರಣಕ್ಕೂ ಮನೇಲಿ ಅದು ಒಡೆದು ಹೋಗಬಾರ್ದು. ಕೈ ಜಾರಿ ಕೆಳಗೆ ಬೀಳೋದು, ಒಡೆಯೋದು ಆ ರೀತಿ ಎಲ್ಲ ಆಗಬಾರ್ದು. ತುಂಬಾ ಹುಷಾರಾಗಿ ಇಟ್ಕೋಬೇಕು. ಈ ಗಂಧದ ಚಕ್ಕೆ ಆಗಿರ್ಬೋದು, ಅಂದರೆ ಗಂಧದ ಕಲ್ಲು ಇರುತ್ತಲ್ಲ ಅದು, ಮತ್ತು ಈ ಥರ ವಿಭೂತಿ ಗಟ್ಟಿ, ಕನ್ನಡಿ ಇಂಥದ್ದೆಲ್ಲ ತುಂಬ ಜೋಪಾನವಾಗಿ ಇಟ್ಕೋಬೇಕು ಮನೇಲಿ. ಪೂಜಾ ರೂಮ್ ಕ್ಲೀನ್ ಮಾಡುವಾಗ ಆದಷ್ಟು ಹುಷಾರಾಗಿ ಅದನ್ನೆಲ್ಲ ಮೊದಲೇ ತೆಗೆದಿಟ್ಟು ಆಮೇಲೆ ಕ್ಲೀನ್ ಮಾಡಬೇಕು. ಅದು ಮನೇಲಿ ಒಡಿಬಾರ್ದು ಅಂತ ಹೇಳ್ತಾರೆ. ಈಗ ವಸ್ತ್ರಧಾರಣೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ವಿಗ್ರಹ ನಾವು ಯಾವ ಸೈಜಲ್ಲಿ ಇಟ್ಕೊಂಡಿರ್ತೀವೋ ಅಷ್ಟು ಸೈಜಿಂದು ವಸ್ತ್ರಗಳು ಸಿಗುತ್ತೆ ಗ್ರಂಥಿಗೆ ಅಂಗಡಿಲಿ. ಆ ಥರ ನಾವು ನೋಡಿ ತೊಗೋಬೋದು. ನಾನು ತುಂಬ ಚಿಕ್ಕದು 2 ಅಥವಾ 2.5 ಇಂಚ್ ಅಷ್ಟೇ ಇದೆ ನಮ್ಮ ಮನೇಲಿರೋ ವಿಗ್ರಹಗಳೆಲ್ಲ. ಹಾಗಾಗಿ ಚಿಕ್ಕ ವಸ್ತ್ರಗಳನ್ನೇ ನಾನು ತೊಗೊಂಡಿದ್ದೀನಿ. ಈ ರೀತಿ ವಸ್ತ್ರಧಾರಣೆ ಮಾಡಿ ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಈಗ ಪೂಜೆನ ಶುರು ಮಾಡ್ಕೋತಾ ಇದ್ದೀನಿ. ತುಪ್ಪದ ದೀಪ ಕೂಡ 2 ದೀಪ ಅಲ್ಲೇ ಇಟ್ಟಿದ್ದೀನಿ. ದೀಪನ ಹಚ್ಚಿ ಪೂಜೆನ ಶುರು ಮಾಡ್ಕೊಳ್ತೀನಿ. ಎಲ್ಲ ವಿಗ್ರಹಗಳಿಗೂ ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಕೂಡ ಹಚ್ಚಿದ್ದೀನಿ. ಆದರೆ ಪುಟ್ಟು ಶಿವಲಿಂಗಕ್ಕೆ ಮಾತ್ರ ಬರೀ ವಿಭೂತಿ ಮಾತ್ರ ಹಚ್ಚಿದ್ದೀನಿ.
ತುಪ್ಪದ ದೀಪಗಳನ್ನೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಪೂಜೆ ಶುರು ಮಾಡುವಾಗ ಆ ದೀಪಗಳನ್ನ ಹಚ್ಕೊಳ್ತೀನಿ. ಅಭಿಷೇಕ ಮಾಡುವಾಗಲೇ ಹಚ್ಬಿಟ್ರೆ ತುಪ್ಪದ ಬತ್ತಿಗಳು ಬೇಗ ಉರಿದು ಹೋಗ್ಬಿಡತ್ತೆ. ಬರೀ ತುಪ್ಪ ಹಾಕಿ ದೀಪ ಹಚ್ಚೋದಾದರೆ ಅಭಿಷೇಕ ಶುರು ಮಾಡೋದಕ್ಕಿಂತ ಮೊದಲೇ ತುಪ್ಪದ ದೀಪಗಳನ್ನೂ ಕೂಡ ಹಚ್ಬೋದು. ನಾನು ಯಾವಾಗಲೂ ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪ ಹಚ್ಚೋದ್ರಿಂದ ಈಗ ಎಲ್ಲ ಅಭಿಷೇಕ ಎಲ್ಲ ಮುಗಿದು ಅಲಂಕಾರ ಎಲ್ಲ ಮುಗಿದಿದೆ. ಈಗ ನಾನು ದೀಪ ಹಚ್ತಾ ಇದ್ದೀನಿ. ಬಿಲ್ವಾರ್ಚನೆ ಮಾಡೋದೆಲ್ಲ ಶೇರ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನಾನು ಶಿವ ಸಹಸ್ರನಾಮವನ್ನು ಹೇಳ್ಕೊಂಡು ಬಿಲ್ವಾರ್ಚನೆಯನ್ನು ಮಾಡ್ಕೋತಾ ಇರ್ತೀನಿ. ಹಾಗಾಗಿ ತುಂಬ ಹೊತ್ತಾಗುತ್ತೆ. ಬೆಳಗ್ಗೆ ಬರೀ ಅಷ್ಟೋತ್ತರ ಒಂದು ಮಾಡ್ಕೊಂಡಿದ್ದೆ, ಈಗ ಶಿವ ಸಹಸ್ರನಾಮವನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತಿನ ಪೂಜೆನ ನಾನು ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಸಂಜೆ ನಾನು ಬೆಲ್ಲದ ದೀಪ ಕೂಡ ಹಚ್ಚಿದ್ದೀನಿ. ತಂಬಿಟ್ಟಿನ ದೀಪ ಮಾಡೋದಕ್ಕೆ ಆಗಲಿಲ್ಲ. ಕಾರಣ ನಾ 3-4 ದಿನದಿಂದ ಮನೇಲಿ ಕೂಡ ಇರಲಿಲ್ಲ. ತಮ್ಮನ ಮದುವೆ ಅಂತ ಹೇಳಿ ನಾವು ಎಲ್ಲರೂ ಊರಿಗೆ ಹೋಗಿದ್ವಿ. ಅಲ್ಲಿಂದ ಬಂದಿದ್ದೆ ಭಾನುವಾರ ರಾತ್ರಿ. 2 ದಿನದಲ್ಲಿ ಕಂಪ್ಲೀಟಾಗಿ ಮನೆ ಕ್ಲೀನ್ ಮಾಡಿ, ಪೂಜಾ ರೂಮ್ ಕ್ಲೀನ್ ಮಾಡಿ, ಬೆಡ್ಶೀಟು ಪಿಲ್ಲೋ ಕವರ್ ಎಲ್ಲ ವಾಶ್ ಮಾಡಿ, ಅದರ ಜೊತೆಗೆ ತಂಬಿಟ್ಟು ಮಾಡೋದಕ್ಕೆ ಏನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕಂತೂ ಆಗಲೇ ಇಲ್ಲ. ಅಭಿಷೇಕ ಪೂಜೆ ಎಲ್ಲ ನೋಡಿದ್ರಿ ಅಲ್ವಾ, ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಬೆಳಗ್ಗೆನೇ ಪೂಜೆ ಎಲ್ಲ ಆಗೋಗಿತ್ತು. ಈಗ ದೀಪ ಹಚ್ಚಿ ಬೆಲ್ಲದ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿಕೊಂಡೆ ಇನ್ನೊಂದು ಸಲ. ನೋಡೋಣ, ರಾತ್ರಿ 12 ಗಂಟೆವರೆಗೂ ಎಚ್ಚರವಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಈಗಿನ್ನೂ ಮದುವೆಗೆಲ್ಲ ನನ್ನ ತಮ್ಮನ ಮದುವೆಯಲ್ಲೆಲ್ಲ ನಿದ್ದೆಗೆಟ್ಟು ತುಂಬ ಕೆಲಸ ಎಲ್ಲ ಇದ್ದಿದ್ದರಿಂದ ಜಾಗರಣೆ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಂಕಲ್ಪ ಅಂತೂ ಮಾಡ್ಕೊಂಡಿಲ್ಲ. ನನ್ನ ಕೈಲಾದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ನಾಳೆ ಬೆಳಗ್ಗೆ ಕೂಡ ಮನೆ ದೇವ್ರಿಗೆ ಹೋಗಬೇಕು, ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಮಡ್ಲಕ್ಕಿ ಎಲ್ಲ ಕೊಡಬೇಕು, ಪೂಜೆ ಮಾಡಿಸ್ಕೊಂಡು ಬರಬೇಕು. ಇವಾಗ ರಾತ್ರಿ ಎಲ್ಲ ಅಲ್ಲೂ ಕೂಡ ಜಾಗರಣೆ, ಭಜನೆ, ಪೂಜೆ ಎಲ್ಲನೂ ಇರುತ್ತೆ. ಆದರೆ ನಮಗೆ ಹೋಗೋದಕ್ಕಾಗಲ್ಲ, ನೈಟೆಲ್ಲ ಅಲ್ಲಿ ಹೋಗಿ ಇರೋದಕ್ಕೂ ಕೂಡ ಆಗಲ್ಲ. ಹಾಗಾಗಿ ಬೆಳಗ್ಗೆ ಬೇಗ ಹೋಗ್ತೀವಿ. ನಾಳೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ, ಇವತ್ತು ಹಾಕಿರೋ ಹೂವೆಲ್ಲ ತೆಗೆದು ದೇವ್ರ ಮನೆಯೆಲ್ಲ ಒರೆಸಿ ಮತ್ತು ಹೂವೆಲ್ಲ ಇಟ್ಟು ಪೂಜೆ ಮಾಡಿ ದೇವಿಗೆ ಮಡ್ಲಕ್ಕಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕು. ಅದನ್ನು ಸಪ್ರೇಟಾಗಿ ತೋರಿಸ್ತೀನಿ ನಿಮಗೆ. ಮನೆ ದೇವರಿಗೆ ಮಡ್ಲಕ್ಕಿ ಕೊಡಬೇಕು ಅಂದರೆ ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು, ಯಾವ ರೀತಿ ತೊಗೊಂಡು ಹೋಗಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಗ್ಬರಲ್ಲ.